ಕೊಪ್ಪಳದಲ್ಲಿ ಧರಣಿ ಸತ್ಯಾಗ್ರಹ. ಹಾಸ್ಟೆಲ್ ಹಾಗೂ ವಸತಿ ಶಾಲೆ ಕಾಲೇಜುಗಳ ಹೊರಗುತ್ತಿಗೆ ಸಿಬ್ಬಂದಿಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಡಳಿತ ಕಚೇರಿ ಮುಂದೆ ಅನಿರ್ದಿಷ್ಟ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ. ಕೊಪ್ಪಳ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲಾ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಶಾಲೆಗಳಲ್ಲಿ ಕಳೆದ 15-20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಯಾವುದೇ ಭದ್ರತೆ ಇಲ್ಲದಂತಾಗಿದೆ. ನೌಕರರ ವರ್ಗಾವಣೆಯಿಂದ ಹೊರಗುತ್ತಿಗೆ ನೌಕರರು ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ. ಕಡಿಮೆ ಸಂಬಳಕ್ಕೆ ವಸತಿ ನಿಲಯ, ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ಅಡುಗೆಯವರು, ಅಡುಗೆ ಸಹಾಯಕರು, ಸ್ವಚ್ಛತಾಗಾರರು, ಕಾವಲುಗಾರರು, ಪ್ರಥಮ ದರ್ಜೆ ಸಹಾಯಕರು, ಕಂಪ್ಯೂಟರ್ ಆಪರೇಟರ್, ಡಾಟಾ ಎಂಟ್ರಿ ಆಪರೇಟರ್ಗಳು, ಹೊರಗುತ್ತಿಗೆ ಶಿಕ್ಷಣ ದಿನಗೂಲಿ ನೌಕರರು ಯಾವುದೇ ಭದ್ರತೆ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡುತ್ತಾ ಬಂದಿರುತ್ತಾರೆ. ಗುತ್ತಿಗೆದಾರರಾದ ವಾರ್ಡನ್ರವರು, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಶೋಷಣೆ ಮಾಡುತ್ತಿದ್ದ ಈ ನೌಕರರು ತೀರಾ ಕಡಿಮೆ ಸಂಬಳ, 500 ರೂಪಾಯಿಗಳಿಂದ ಕಡಿಮೆ ಸಂಬಳದಲ್ಲಿ ದುಡಿಯುತ್ತಾ ಬಂದಿರುತ್ತಾರೆ. ಈಗಲೂ ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ 14-15 ತಾಸು ಕೆಲಸ ಮಾಡಿದವರು ಯಾರಿಗೂ ಕರುಣೆ ಬರುತ್ತಿಲ್ಲ. ವೇತನವೂ ಸರಿಯಾಗಿ ತಿಂಗಳು ಬರುತ್ತಿಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹೊಸದಾಗಿ ಹಾಸ್ಟೆಲ್ ಪ್ರಾರಂಭವಾಗಿದ್ದು 8-10 ವರ್ಷ ಕೆಲಸ ಮಾಡಿ ಖಾಯಂ ನೌಕರರು ಬಂದಾಗ ಕೆಲಸ ಕಳೆದುಕೊಂಡ ಜಿಲ್ಲೆಯ ಸಿಬ್ಬಂದಿಗಳನ್ನು ಬಿಸಿಎಂ ಇಲಾಖೆ ಬೀದಿ ಪಾಲು ಮಾಡಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿಗಳನ್ನು 18 ಜನ ಸಿಬ್ಬಂದಿಗಳನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು ಹಾಗೂ 4 ವರ್ಷಗಳಿಂದ ವೇತನವೂ ಹೆಚ್ಚಳವಾಗಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ವೇತನ ಕಡಿಮೆಯಿಂದ ಕುಟುಂಬ ನಡೆಸಲು ಸಾಧ್ಯವಾಗುತ್ತಿಲ್ಲ. ಅತ್ಯಂತ ಸಂಕಷ್ಟದಲ್ಲಿ ಹೊರಗುತ್ತಿಗೆ ನೌಕರರು ಒದ್ದಾಡುತ್ತಿದ್ದಾರೆ. ಹಾಗಾಗಿ ತಮ್ಮ ಕಚೇರಿಯ ಎದುರು ಅನಿರ್ದಿಷ್ಟ ಹೋರಾಟ ಮಾಡಿ ಮನವಿ ಸಲ್ಲಿಸುತ್ತಿದ್ದು, ಕೆಲ ಸಮಸ್ಯೆಗಳನ್ನು ಪರಿಹಾರ ಮಾಡಲು ತಾವುಗಳು ಸಭೆ ಕರೆದು ಚರ್ಚಿಸಬೇಕೆಂದು ಅನಿರ್ದಿಷ್ಟ ಧರಣಿಯಿಂದ ಒತ್ತಾಯಿಸುತ್ತೇವೆ. ತಿಂಗಳಿಗೆ ಕನಿಷ್ಠ ವೇತನ ಮಾಸಿಕ 31,000 ಕೊಡಬೇಕು. ನಿವೃತ್ತಿವರೆಗೆ ಸೇವಾ ಭದ್ರತೆ ಕೊಡಬೇಕು. ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು. ಖಾಸಗಿ ಏಜೆನ್ಸಿಗೆ ನೀಡಿದ ಟೆಂಡರ್ ರದ್ದುಪಡಿಸಬೇಕು ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗದಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಜ್ಞಾನೇಶ್ ಕಡಗದ, ಪ್ರಮುಖರಾದ ಸಂಕಪ್ಪ ಗದಗ್, ಖಾಸಿಂ ಸರ್ದಾರ್, ರಫೀಕ್ ಜಾಗೀರ್ದಾರ್, ಫಕೀರಪ್ಪ, ದೊಡ್ಡ ಬಸವರಾಜ್, ಪಾರ್ವತಿ, ಲೋಕೇಶ್, ಹನುಮಂತ, ಭೀಮಣ್ಣ, ನಾಗರಾಜ್, ಪಾರಮ್ಮ, ಶಾಂತಮ್ಮ, ಲೋಕೇಶ್, ರಮೇಶ್, ಪಾರಮ್ಮ, ವೆಂಕಟೇಶ್, ದಸ್ತಗಿರಿ ಇತರರು ಉಪಸ್ಥಿತರಿದ್ದರು. ನಾವು ಹಮ್ಮಿಕೊಂಡಿದ್ದೀವಿ ಹಗಲು ರಾತ್ರಿ ಧರಣಿಯನ್ನು. ಯಾಕಂತ ಹೇಳಿದ್ರೆ ಇವತ್ತು ಮುಖ್ಯವಾಗಿ ರಾಜ್ಯ ಸರ್ಕಾರ ಹಾಸ್ಟೆಲ್ ಹೊರಗುತ್ತಿಗೆ ನೌಕರಿಗೆ ಕನಿಷ್ಠ ವೇತನ 31,000 ಕೊಡಬೇಕಂತಂದೇಳಿ ಇವತ್ತು ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ ಆದೇಶ ಮಾಡಿದೆ ಒಂದು ಕಡೆ. ಇನ್ನೊಂದು ಕಡೆ ಇವತ್ತು ಕೇಂದ್ರದ ಅನೇಕ ಕಾರ್ಮಿಕ ಸಂಘಟನೆಗಳು ಮತ್ತು ವಿಶ್ವಸಂಸ್ಥೆಯಲ್ಲಿ ಸಹ ಇವತ್ತು ಆದೇಶ ಆಗಿದೆ. ಒಬ್ಬ ನೌಕರ ಒಂದು ದಿನ ಬದುಕಬೇಕಂತ ಹೇಳಿದ್ರೆ ಸುಮಾರು 1,700 ರೂಪಾಯಿ ಖರ್ಚಾಗುತ್ತೆ. ಇವತ್ತು ಒಂದು ದಿನಕ್ಕೆ 1,700 ರೂಪಾಯಿ ಖರ್ಚಾದರೆ 31 ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಇವತ್ತು ಲೆಕ್ಕ ನಾವೇ ಕೊಡಬೇಕಾಗಿದೆ. ಹಾಗಾಗಿ ಇವತ್ತು ಹೊರಗುತ್ತಿಗೆ ಪದ್ಧತಿ ಅಂತಕ್ಕಂಥದ್ದನ್ನು, ಈ ಜೀತ ಪದ್ಧತಿಯನ್ನು ನಾವು ರದ್ದುಪಡಿಸಬೇಕಂತಂದೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಕನಿಷ್ಠ 31,000. ಇವತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಇದೇ ಅಡಿಗೆ ಕೆಲಸ ಮಾಡ್ತಕ್ಕಂಥ ಏನು ಕಾಯಂ ನೌಕರಿಗೆ 30ರಿಂದ 40,000 ರೂಪಾಯಿ ಪಗಾರನ ಕೊಡ್ತಾ ಇದೆ ಸರ್ಕಾರ. ಇವತ್ತು ಅವ್ರಿಗೆ ಸರಿಯಾಗಿ ಅಡಿಗೆ ಮಾಡೋಕ್ಕೆ ಬರೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಇವತ್ತು ಅನೇಕ ತಾಯಂದರು ಕೊಪ್ಪಳದ ಇಡೀ 700 ಹಾಸ್ಟೆಲ್ಗಳಿವೆ. ಇವತ್ತು 700 ಹಾಸ್ಟೆಲ್ಗಳಲ್ಲಿ ಸಹ ಇವತ್ತು 3 ಹೊತ್ತು ಊಟ ಮಾಡಬೇಕಾಗಿದೆ. ಬೆಳಗ್ಗೆ ಟಿಫನು, ಮಧ್ಯಾಹ್ನ ಊಟ, ರಾತ್ರಿ ಊಟ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇವತ್ತು ಕಾರ್ಮಿಕ ಇಲಾಖೆ ಪ್ರಕಾರ 8 ತಾಸು ಕೆಲಸ ಮಾಡಿಸಬೇಕಂತ ಆದೇಶ ಇದ್ದರೂ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ, ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ಆ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತು 6ರಿಂದ ಸುಮಾರು ರಾತ್ರಿ 9 ಗಂಟೆವರೆಗೂ 15 ತಾಸು ಕೆಲಸ ತೊಗೊತಾ ಇದ್ದಾರೆ. ಅವರಿಗೇನು ಯಾವುದೇ ಆಗಿರ್ತಕ್ಕಂಥ ಬೋನಸ್ಸು ಕೊಡ್ತಾ ಇಲ್ಲ. ಕೇವಲ 10ರಿಂದ 12,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ. ಇದು ಸಾಕಾಗುತ್ತಾ? ಹಾಗಾಗಿ ಇವತ್ತು ನಾವು ಬಯಸ್ತಾ ಇದ್ವಿ, ನಾವು ಏನು ಹೇಳ್ಕೊಂಡಿದ್ದೀವಿ ಜಿಲ್ಲಾಡಳಿತಕ್ಕೆ, ಇವತ್ತು ಖಾಸಗಿ ಏಜೆನ್ಸಿಗಳನ್ನ ಇವತ್ತು ರದ್ದು ಮಾಡಬೇಕು ಒಂದು ಕಡೆ. ಇನ್ನೊಂದು ಕಡೆ ತಮ್ಮ ಬೀದರ್ ಅಧ್ಯಕ್ಷದಲ್ಲಿ ಇವತ್ತು ಸರ್ಕಾರ ಆದೇಶ ಮಾಡಿದೆ. ಇವತ್ತು ಏನು ಸಂತೋಷ್ ಲಾಡ್ ಅವರು ಮೊನ್ನೆ ಕೊಪ್ಪಳಕ್ಕೂ ಸಹ ಬಂದಿದ್ದರು. ಇವತ್ತು ಅವರಿಗೆ ನಾವು ಮನೆಪತ್ರ ಕೊಡೋಕೆ ಹೋದಾಗ ಸಹ ಅವರು ಹೇಳಿದರು ಬೀದರ್ ಮಾದರಿಯಲ್ಲಿ ಸರ್ಕಾರನೇ ಸೊಸೈಟಿಯನ್ನು ರಚನೆ ಮಾಡಬೇಕಂತ ಆದೇಶ ಇದ್ದರೂ ಸಹ ಇಲ್ಲಿರ್ತಕ್ಕಂಥ ಕೊಪ್ಪಳದ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೂ ಒಂದು ಸಭೆ ಕರೆಯಕ್ಕೆ ಮುಂದಾಗಿಲ್ಲ. ಹಾಗಾಗಿ ಇವತ್ತು ಹಗಲು ರಾತ್ರಿ ಧರಣಿ ನಂಬ್ಕೊಂಡಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ದಯವಿಟ್ಟು ಕಾರ್ಮಿಕರ ಗೋಳನ್ನು ನೀವು ಕೇಳಬೇಕಾಗಿದೆ. ಇವತ್ತು ಸರಿಯಾಗಿರ್ತಕ್ಕಂಥ ವಾರದ ರಜೆ ಇಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ನೌಕರರು ಗೋಳಾಡ್ತಾ ಇದ್ದಾರೆ. ಇವತ್ತು ನೌಕರರಲ್ವ ಯಂತ್ರದ ರೀತಿ ಕೆಲಸ ತಗೊತಾ ಇದ್ದೀರಿ, ಅದು ತಕ್ಕಂಗೆ ಪಗಾರವನ್ನು ಕೊಡ್ತಾ ಇಲ್ಲ.
ಹಾಗಾಗಿ ಇವತ್ತು ಅದರಲ್ಲದೆ ಇವತ್ತು 18-20 ಜನ ಸಿಬ್ಬಂದಿಗಳನ್ನ ಇಲ್ಲಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಪ್ರಕಾರ ಹೊರಗಡೆ ಹಾಕಿದ್ದಾರೆ. ಅವ್ರನ್ನೂ ವಾಪಸ್ ತಗೋಬೇಕು. ಇವತ್ತು ಹೊಸ ಹಾಸ್ಟೆಲ್ಗಳಿಗೆ ಮನೆ ಶಿವರಾಜ್ ತಂಗಡಿಗೆ ಅವರು ಹೊಸ ಸಿಬ್ಬಂದಿಗಳು ಕಳಿಸುವುದನ್ನು ನಿಲ್ಲಿಸಬೇಕು. ಹಳೆ ಸಿಬ್ಬಂದಿ ಕೆಲಸ ಮಾಡಿ 10 ವರ್ಷ ಹೊರಗಡೆ ಇದ್ದಾರೆ, ಅಂತರನ್ನ ಕಳಿಸ್ಬೇಕಂತ ಹೇಳಿ ಮನೆ ಶಿವರಾಜ್ ತಂಗಡಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀನಿ.